ಒಂದು ಥಾಟನ್ನು 17 ಸೆಕೆಂಡ್ಸ್ ಫೋಕಸ್ ಮಾಡಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನು ಇಮಿಡಿಯೇಟ್ ಆಗಿ ಅಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಯೂನಿವರ್ಸ್ಗೆ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಫುಲ್ಫಿಲ್ ಮಾಡೋದಕ್ಕೆ ವರ್ಷಗಳು ಬೇಕಿಲ್ಲ, ತಿಂಗಳು ಬೇಕಿಲ್ಲ. ಅದಕ್ಕೆ ಬೇಕಾಗಿರೋದು ನಿಮ್ಮ ಒಂದು ಪ್ಯೂರ್ ಫೋಕಸ್ಡ್ ಎನರ್ಜಿ ಮಾತ್ರ. ಇವತ್ತು ನಾವು ಮಾತಾಡ್ತಾ ಇರೋದು 17 ಸೆಕೆಂಡ್ಸ್ ರೂಲ್ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಈ 17 ಸೆಕೆಂಡ್ಸ್ ಮ್ಯಾನಿಫೆಸ್ಟೇಷನ್ ರೂಲನ್ನು ಅಬ್ರಾಮ್ ಹಿಕ್ಸ್ ಅನ್ನೋ ಒಬ್ಬ ಟೀಚರು ಅವರು ಶೇರ್ ಮಾಡ್ತಾರೆ. ನಾವಿದನ್ನು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ತುಂಬ ಒಳ್ಳೆ ರಿಸಲ್ಟನ್ನು ಕೂಡ ತಗೊಳ್ತಾ ಇದ್ದೀವಿ. ಈ 17 ಸೆಕೆಂಡ್ಸ್ ಮ್ಯಾನಿಫೆಸ್ಟೇಷನ್ ರೂಲ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ವಿಷಯನ ನಮಗೆ ಹೇಳುತ್ತೆ. ಏನು ಅಂದರೆ, ಲೈಫಲ್ಲಿ ನಾವೇನೇ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಬಯಸ್ತೀವಿ, ನಾವೇನು ಯೂನಿವರ್ಸಿಂದ ಪಡ್ಕೋಬೇಕು ಅಂತ ವಿಶ್ ಮಾಡ್ತೀವಿ, ಅದಕ್ಕೆ ಟೈಮಿಂಗು ತುಂಬ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಬೇಕಾಗಿರೋದು ನಿಮ್ಮ ಒಂದು ಪ್ಯೂರ್ ಫೋಕಸ್ ಅಂತ. ನಿಮ್ಮ ಮೈಂಡನ್ನು ಸಂಪೂರ್ಣವಾಗಿ ಆ ಮ್ಯಾನಿಫೆಸ್ಟೇಷನ್ ಕಡೆಗೆ ನೀವು ಫೋಕಸ್ ಮಾಡಿದ್ರೆ, ಸಂಪೂರ್ಣ ಎನರ್ಜಿಯನ್ನು ಅದಕ್ಕೆ ಹಾಕಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ನು ಬೇಗ ಫುಲ್ಫಿಲ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟು. 17 ಸೆಕೆಂಡ್ಸ್ ರೂಲ್ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಥಾಟ್ ಮೇಲೆ 17 ಸೆಕೆಂಡ್ಸ್ ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ, ಅದರ ಬಗ್ಗೆ ಮಾತ್ರ ಮೈಂಡಲ್ಲಿ ಯೋಚನೆ ಮಾಡಿದ್ರೆ, ಆಗ ಒಂದು ಇಗ್ನಿಷನ್ ಸ್ಟಾರ್ಟ್ ಆಗುತ್ತೆ, ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರೋ ಅದನ್ನು ಸ್ಟಾರ್ಟಿಂಗ್ ಮೋಡಲ್ಲಿ ಅದು ತಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಾವಿವಾಗ ಕಾರನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲು ಏನು ಮಾಡ್ತೀವಿ, ಕೀಯನ್ನು ಹಾಕಿ ಸ್ಟಾರ್ಟ್ ಮಾಡ್ತೀವಿ. ಕೀ ಮೇಲೆ ಏನು ಬರೆದಿರ್ತಾರೆ ನೀವು ಅಬ್ಸರ್ವ್ ಮಾಡಿರಬೇಕು, ಇಗ್ನಿಷನ್ ಅಂತ. ಸೊ ಗಾಡಿ ಹೇಗೆ ಸ್ಟಾರ್ಟ್ ಆಗುತ್ತೆ ಇಗ್ನಿಷನ್ನಿಂದ ಅಲ್ವಾ? ಇಗ್ನಿಷನ್ ಅಂದ್ರೇನು? ಫೈರ್ ಅಂತ. ಎಂಜಿನ್ಗೆ ಒಂದು ಶಾಕನ್ನು ಕೊಡುತ್ತೆ, ಆಗ ಎಂಜಿನ್ನು ಸ್ಟಾರ್ಟ್ ಆಗುತ್ತೆ. ಇದೇ ರೀತಿಲಿ ಯಾವುದೇ ಥಾಟನ್ನು 17 ಸೆಕೆಂಡ್ಸ್ ಫೋಕಸ್ ಮಾಡಿದ್ರೆ ನಮ್ಮ ಮ್ಯಾನಿಫೆಸ್ಟೇಷನನ್ನು ಅದು ಇಗ್ನೈಟ್ ಮಾಡುತ್ತೆ. ಬಟ್ ನಿಮಗೆ ಅನ್ನಿಸ್ಬೋದು, ಇದೇನು 17 ಸೆಕೆಂಡ್ಸಲ್ಲಿ ಆಗ್ಬಿಡುತ್ತಾ ಅಂತ. ನಾನು ನೋಡಿದ್ರೆ ಗಂಟೆಗಟ್ಟಲೆ ವಿಜುವಲೈಸ್ ಮಾಡ್ತೀನಿ, ದಿನ ಪೂರ್ತಿ ಅಫರ್ಮೇಷನ್ ಹೇಳ್ತಾ ಇರ್ತೀನಿ, ದಿನ ಪೂರ್ತಿ ಥಿಂಕ್ ಮಾಡ್ತಾ ಇರ್ತೀನಿ, ಬಟ್ ನನ್ನ ಮ್ಯಾನಿಫೆಸ್ಟೇಷನ್ ಏನು ರಿಸಲ್ಟ್ ಕೊಡ್ತಾನೇ ಇಲ್ಲ. ನೀವು ನೋಡಿದ್ರೆ 17 ಸೆಕೆಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನೀವು ಹೇಳ್ಬೋದು. ನೋಡಿ, 17 ಸೆಕೆಂಡ್ಸು ತುಂಬ ಕಡಿಮೆ ಅವಧಿನೇ, ಆದರೆ ನೀವು ಅದರಲ್ಲೇ ಒಂದು ವಿಚಾರದ ಬಗ್ಗೆ ಮಾತ್ರ ನೀವು ಫೋಕಸ್ ಮಾಡಬೇಕಾಗತ್ತೆ. ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ತಪಸ್ಸು ಧ್ಯಾನಗಳನ್ನು ಮಾಡುವಾಗ ಹೇಗೆ ಮಾಡ್ತಾ ಇದ್ರು? ತಮ್ಮ ಮೈಂಡನ್ನು, ಎನರ್ಜಿಯನ್ನು ಒಂದೇ ವಿಚಾರದಲ್ಲಿ ಅವರು ಫೋಕಸ್ ಮಾಡ್ತಾ ಇದ್ರು. ಒಂದು ಸಾಧನೆಗೋಸ್ಕರ ಒಬ್ಬ ಭಗವಂತನ ಹೆಸರಿನಲ್ಲಿ ಒಂದು ಪ್ರೋಸೆಸ್ಸನ್ನು ಇಟ್ಕೊಂಡವರು ತಪಸ್ ಮಾಡ್ತಿದ್ರು. ಆವಾಗ ಅವರಿಗೆ ಸಿದ್ಧಿ ಆಗ್ತಾ ಇತ್ತು, ಅಪಾರವಾದ ಜ್ಞಾನ ಸಿಗ್ತಾ ಇತ್ತು, ವರಗಳನ್ನು ಅವರು ಪಡಿತಾ ಇದ್ರು. ಅದರ ಅರ್ಥ ಏನು ಅಂದರೆ, ಸಾವಿರಾರು ವಿಚಾರಗಳ ಮೇಲೆ ಅವರು ಫೋಕಸ್ ಮಾಡ್ತಾ ಇರಲಿಲ್ಲ. ತಮ್ಮೆಲ್ಲ ಧ್ಯಾನವನ್ನು ಒಂದೇ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿ ಸಾಧನೆಯನ್ನು ಮಾಡ್ತಾ ಇದ್ರು. ಒಂದು ಥಾಟು, ಒಂದೇ ಪ್ರೋಸೆಸ್ಸು, ಒಂದೇ ವಿಷಯದ ಮೇಲೆ ಅವರ ಸಂಪೂರ್ಣವಾದ ಧ್ಯಾನ ಇರ್ತಾ ಇತ್ತು. ಹಾಗಾಗಿ 17 ಸೆಕೆಂಡ್ಸು ನಾವು ಒಂದು ಫೋಕಸ್ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಜೀವಿಸ್ತಾ ಇರುವಂಥ ಈ ಪ್ರಪಂಚದಲ್ಲಿ ನಮ್ಮ ಮೈಂಡು ಸಂಪೂರ್ಣವಾಗಿ ಡಿಸ್ಟ್ರಾಕ್ಷನ್ ಆಗ್ತಾನೆ ಇರುತ್ತೆ. ಯಾವಾಗ ಸೋಷಿಯಲ್ ಮೀಡಿಯಾ ಬಂದಿದೆಯೋ ಆವಾಗಿಂದ ಅಂತೂ ಅದೆಷ್ಟು ಡಿಸ್ಟ್ರಾಕ್ಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. ಪ್ರತಿ ಕ್ಷಣ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ, ರೀಲ್ಸ್ ಬರ್ತಾ ಇರುತ್ತೆ, ಮೆಸೇಜಸ್ ಬರ್ತಾ ಇರುತ್ತೆ. ಪ್ರತಿ ಸರಿ ವಾಟ್ಸಪ್ ನೋಡಿದಾಗ, ಮೆಸೇಜ್ ನೋಡಿದಾಗ, ರೀಲ್ಸ್ ನೋಡಿದಾಗ, ನೋಟಿಫಿಕೇಶನ್ ನೋಡಿದಾಗ, ಲೈಕ್ ಬಂದರೆ, ಕಮೆಂಟ್ ಬಂದರೆ, ಅದು ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ, ಅದನ್ನು ನೋಡಿ ನಿಮಗೆ ಗುಡ್ ಫೀಲಿಂಗ್ ಆಗ್ಬೋದು ಅಥವಾ ಬ್ಯಾಡ್ ಫೀಲಿಂಗ್ ಆಗ್ಬೋದು. ಖುಷಿ ಆಗ್ತಾ ಇದೆಯೋ, ಬೇಜಾರಾಗ್ತಾ ಇದೆಯೋ, ಸಿಟ್ಟು ಬರ್ತಾ ಇದೆಯೋ, ಹೀಗೆ ಪ್ರತಿ ಕ್ಷಣ, ಪ್ರತಿ ನಿಮಿಷ ನಿಮ್ಮ ಮೈಂಡು ರಿಯಾಕ್ಷನ್ ಮೋಡಲ್ಲೇ ಇರುತ್ತೆ. ನಮ್ಮ ಮೈಂಡಲ್ಲಿ ಒಂದು ನಿಮಿಷಕ್ಕೆ 70,000 ಥಾಟ್ಗಳು ಬಂದು ಹೋಗುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಿದೆಯೇನೋ. ಹಾಗಾಗಿ ಡಿಸ್ಟ್ರಾಕ್ಷನ್ಸು ತುಂಬ ಇದೆ. ಇಂಥದ್ದರಲ್ಲಿ ಮೈಂಡನ್ನು ಫೋಕಸ್ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಮ್ಯಾನಿಫೆಸ್ಟೇಷನ್ನು ಮತ್ತು ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ ಅಂದರೆ, ನಿಮ್ಮ ಥಾಟು ಎಲ್ಲಿಗೆ ಹೋಗುತ್ತೆ ಅಲ್ಲೇನೆ ನಿಮ್ಮ ಎನರ್ಜಿ ಕೂಡ ಫ್ಲೋ ಆಗುತ್ತೆ ಅಂತ. ನಿಮ್ಮ ಥಾಟ್ಸು 10 ಜಾಗದಲ್ಲಿ ಹೋಗ್ತಾ ಇದ್ರೆ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗುತ್ತೆ? ಯಾಕೆಂದರೆ ನಿಮ್ಮ ಎನರ್ಜಿ ಅದ ಕಡೆ ಎಲ್ಲ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ಒಂದು ಸಾರಿ ಪಾಸಿಟಿವ್ ಥಾಟ್ ಬರ್ಬೋದು, ಒಂದು ಸಾರಿ ನೆಗೆಟಿವ್ ಥಾಟ್ ಬರ್ಬೋದು, ಒಂದು ಸಾರಿ ಒಳ್ಳೇದನ್ನಿಸ್ಬೋದು, ಒಂದು ಸಾರಿ ಕೆಟ್ಟದನ್ನಿಸ್ಬೋದು. ಹೀಗೆ ಮೈಂಡಲ್ಲಿ ಬರೀ ಡಿಸ್ಟ್ರಾಕ್ಷನ್ಸೇ ಓಡಾಡ್ತಾ ಇರುತ್ತೆ.
ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಮ್ಯಾನಿಫೆಸ್ಟ್ ಮಾಡಬೇಕು ಅನ್ಕೋತಾರೆ. ಬೇರೆಯವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ ಅಂತ ಖುಷಿ ಪಡ್ತಾರೆ, ನಮಗೂ ಆಗ್ಬೋದು ಅಂತ ಅವ್ರು ಪ್ರಯತ್ನ ಪಡ್ತಾರೆ. ಆದರೆ ನೆಕ್ಸ್ಟ್ ಮೂಮೆಂಟೇ ಡೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಮೂಮೆಂಟ್ ನಿಮ್ಗೆ ಅನ್ನಿಸ್ಬೋದು, ಮೋಸ್ಟ್ಲಿ ಅವರಿಗೆ ಯಾವುದೋ ನ್ಯೂ ಟೆಕ್ನಿಕ್ ಗೊತ್ತಾಗಿರಬೇಕು, ಅದಕ್ಕೆ ಅವ್ರ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ, ನನಗಾಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಸೊ ಏನು ಮಾಡ್ತಾ ಇದ್ದೀರಾ ಅಂದರೆ, ನೀವು ನಿಮ್ಮ ಥಾಟನ್ನು ಮ್ಯಾನಿಫೆಸ್ಟೇಷನಲ್ಲಿ ಫೋಕಸ್ ಮಾಡೋದನ್ನು ಬಿಟ್ಟು ಡೌಟ್ ಮೋಡ್ಗೆ ನೀವು ಹಾಕ್ತಾ ಇದ್ದೀರಾ. ನಿಮ್ಮ ನಾಲೆಡ್ಜು, ನಿಮ್ಮ ಟೀಚಿಂಗ್ಸು ಎಲ್ಲದನ್ನು ಡೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ನಿಮ್ಮ ಕೆಪಾಸಿಟಿ ಮೇಲೆ ನಿಮಗೆ ಡೌಟ್ ಬರ್ತಾ ಇದೆ. ನಿಮ್ಮ ಮೈಂಡನ್ನೇ ನೀವು ಡೌಟ್ ಮಾಡ್ತಾ ಇದ್ದೀರಾ. ನಿಮಗೆ ಯಾರಾದರೂ ಏನಾದರೂ ಹೇಳಿಕೊಟ್ರೆ ಅದನ್ನು ಕೂಡ ನೀವು ಡೌಟ್ ಮಾಡ್ತಾ ಇದ್ದೀರಾ. ಹೀಗೆ ಎಲ್ಲವನ್ನ ಡೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಇದನ್ನೇ ಮಾಡ್ತಾ ಮಾಡ್ತಾ ಅಂದರೆ ಡೌಟು, ನೆಗೆಟಿವಿಟಿ ಇದೂ ಸಹ ಥಾಟೇ ಅಲ್ವಾ? ಅದು ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡಿಬಿಡುತ್ತೆ. ಹಾಗೆಯೇ ನಿಮಗೆ ನೆಗೆಟಿವಿಟಿನೇ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ 17 ಸೆಕೆಂಡ್ಸ್ ನಿಮಗೆ ಏನನ್ನು ಗೈಡ್ ಮಾಡುತ್ತೆ ಅಂದರೆ, ಒಂದು ಥಾಟನ್ನು ಹಿಡಿದು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವೆಲ್ಲ ಚಿಕ್ಕವರಿದ್ದಾಗ ಕ್ಲಾಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ. ಒಂದು ಲೆನ್ಸನ್ನು ಕೊಡ್ತಾ ಇದ್ರು, ಬಿಸಿಲಲ್ಲಿ ನಮ್ಮನ್ನು ನಿಲ್ಲಿಸ್ತಾ ಇದ್ರು, ಒಂದು ಪೇಪರನ್ನು ಕೊಟ್ಟು ನಮ್ಮ ಪೂರ್ತಿ ಕಾನ್ಸಂಟ್ರೇಷನನ್ನು ಆ ಲೆನ್ಸ್ ಮೇಲೆ ಹಾಕಬೇಕು, ಆ ಪೇಪರ್ ಮೇಲೆ ಹಾಕಬೇಕು ಅಂತ. ಬಟ್ ಆ ಸಮಯದಲ್ಲೂ ಕೂಡ ಎಷ್ಟೋ ಮಕ್ಕಳು ಫಿಕ್ಕಲ್ ಮೈಂಡೆಡ್ ಆಗಿರ್ತಾರೆ, ಹೈಪರ್ ಆಕ್ಟಿವ್ ಆಗಿರ್ತಾರೆ. ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ. ಕೆಲವು ಸರಿ ಲೆನ್ಸನ್ನು ಪೇಪರ್ ಮೇಲೆ ಹಾಕ್ತಾ ಇದ್ರು, ಕೆಲವು ಸರಿ ತೆಗಿತಾ ಇದ್ರು. ಹಾಗಾಗಿ ಅವರ ಎಕ್ಸ್ಪೆರಿಮೆಂಟು ಸಕ್ಸಸ್ಫುಲ್ ಆಗ್ತಾ ಇರಲಿಲ್ಲ. ಆನ್ ದಿ ಅದರ್ ಹ್ಯಾಂಡ್, ತುಂಬ ಮಕ್ಕಳು ಕಾನ್ಸಂಟ್ರೇಟಿಂದ ಫುಲ್ ಫೋಕಸ್ ಆಗಿ ಲೆನ್ಸನ್ನು ಸ್ಟಿಲ್ ಆಗಿ ಹಿಡ್ಕೊಂಡು ಫೋಕಸ್ ಮಾಡ್ತಾ ಇದ್ರು. ಅವರಿಗೆ ಎಕ್ಸ್ಪೆರಿಮೆಂಟು ಸಕ್ಸಸ್ಫುಲ್ ಆಗ್ತಾ ಇತ್ತು. ಮಿಲಿಯನ್ಸ್ ಸನ್ ರೇಸು ಒಂದೇ ಪ್ಲೇಸಲ್ಲಿ ಕಾನ್ಸಂಟ್ರೇಟ್ ಆದಾಗ ಇಗ್ನಿಷನ್ ಬರ್ತಾ ಇತ್ತು. ಆಗ ಪೇಪರ್ಗೆ ಬೆಂಕಿ ಹತ್ಕೊಳ್ತಾ ಇತ್ತು. ಅದೇ ತರಹ ನಾವು 17 ಸೆಕೆಂಡ್ಸ್ ಯಾವುದಾದ್ರೂ ಥಾಟನ್ನು ಹಿಡಿದಿರ್ತೀವಿ ಅಂದರೆ ಅದು ಇಗ್ನಿಷನ್ ಪ್ರೋಸೆಸನ್ನು ಸ್ಟಾರ್ಟ್ ಮಾಡುತ್ತೆ. ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ತುಂಬಾ ಥಾಟ್ಸ್ ಪ್ರೋಸೆಸ್ಸು, ಗೋಲ್ಸು, ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು. ಬಟ್ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ ಅಂದರೆ ಇದೇ ಕಾರಣ, ಇದಕ್ಕೋಸ್ಕರನೇ ಅದು ಆಗ್ತಾ ಇಲ್ಲ. ಈ ಒಂದು ಬೇಸಿಕ್ ಪ್ರೋಸೆಸನ್ನು ನಾವು ಮಿಸ್ ಮಾಡ್ತಾ ಇದ್ದೀವಿ. ಆ ಒಂದು ಥಾಟನ್ನು ಸ್ವಲ್ಪ ಹೊತ್ತು ಹಿಡಿದಿಡೋದಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ. ಆ ಥಾಟ್ಗೆ ನಾವು ಇಂಜನನ್ನು ಸ್ಟಾರ್ಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಬಟ್ ಥಿಂಕ್ ಮಾಡ್ತಾ ಇರ್ತೀರಾ, ವರ್ಷಗಳಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ ಅಂತ. ಸೊ ಈ ಪ್ರೋಸೆಸ್ ನಿಮಗೆ ಇಗ್ನಿಷನ್ ಕೊಡುತ್ತೆ. ಯಾವುದೇ ಟೆಕ್ನಿಕ್ಗಿಂತ ಇಂಪಾರ್ಟೆಂಟ್ ಏನು ಅಂದರೆ ಫೋಕಸ್ ಮಾಡೋದು ಒಂದು ಥಾಟ್ ಮೇಲೆ ಅಂತ. ನಿಮ್ಮ ಡ್ರೀಮ್ ಯಾವುದೇ ಆಗಿರಲಿ, ಅದು ಜಾಬ್ ಇರ್ಬೋದು, ಮನಿ ಇರ್ಬೋದು, ಕರಿಯರ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಹೆಲ್ತ್ ಇರ್ಬೋದು, ಇದೆಲ್ಲದರಲ್ಲೂ 17 ಸೆಕೆಂಡ್ಸ್ ಮ್ಯಾನಿಫೆಸ್ಟೇಷನನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋದಾದರೆ, ಈ 17 ಸೆಕೆಂಡ್ಸ್ ರೂಲನ್ನು ಇಬ್ರಾಹಿಂ ಹಿಕ್ ಅವರು ಸುಮ್ಮನೆ ಮಾಡಿಬಿಟ್ರೆ ಹಾಗಾದರೆ ಇಲ್ಲ ಅಲ್ವಾ? ಇದರ ಹಿಂದೆ ತುಂಬಾ ಸೈಂಟಿಫಿಕ್ ಪ್ರೋಸೆಸ್ ಇದೆ. ನಮ್ಮ ಬ್ರೈನಲ್ಲಿ ಹಲವಾರು ಥಾಟ್ ಪ್ರೋಸೆಸ್ ಓಡಾಡ್ತಾ ಇರುತ್ತೆ. ಬೇಕಾದಷ್ಟು ನ್ಯೂರಲ್ ಪಾತ್ವೇಸ್ ಇದ್ದಾವೆ. ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಬ್ರೈನಲ್ಲಿ ಓಡಾಡ್ತಾ ಇರುತ್ತೆ. ಪ್ರತಿಯೊಂದು ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತವೆ ಪ್ರತಿ ಕ್ಷಣವೂ. ಕೂತಿರ್ತೀರಾ, ಅಚಾನಕ್ಕಾಗಿ ಏನೋ ನಿಮಗೆ ನೆನಪಾಗುತ್ತೆ, ಸಿಟ್ಟು ಬರ್ಬೋದು, ಸ್ಯಾಡ್ ಫೀಲ್ ಆಗ್ಬೋದು. ಯಾಕಂದರೆ ನ್ಯೂರಾನ್ಸು ಒಂದಕ್ಕೊಂದು ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತವೆ. ಅವಾಗ ಹೇಳ್ತಾ ಇರ್ತವೆ, ಮರ್ತು ಬಿಟ್ಯಾ, ಅವಾಗ ಅದಾಗಿತ್ತಲ್ವಾ, ನೀನು ಮರ್ತು ಬಿಟ್ಯಾ, ಇವಾಗ ಇದಾಗಿತ್ತಲ್ವಾ ಅಂತ. ಹಾಗಾಗಿ ಡಿಸ್ಟ್ರಾಕ್ಷನ್ ಆಗ್ತಾ ಇರ್ತೀವಿ. ಸೊ ನೀವು ಒಂದು ಥಾಟನ್ನು ಚೂಸ್ ಮಾಡ್ತಿರೋ, ಅದರ ಮೇಲೆ ಯಾವಾಗ ಕಾನ್ಸಂಟ್ರೇಟ್ ಮಾಡ್ತಿರೋ, ನಿಮ್ಮ ಬ್ರೈನಲ್ಲಿ ರ್ಯಾಸ್ ಅಂದರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮು, ಇದು ನಿಮ್ಮ ಬ್ರೈನ್ನ ಒಂದು ಫಿಲ್ಟರಿಂಗ್ ಸಿಸ್ಟಮು. ಲಕ್ಷಾಂತರ ನ್ಯೂರಾನ್ಸ್ ಓಡಾಡ್ತಾ ಇರುತ್ತಲ್ಲ, ಅವುಗಳನ್ನು ಸ್ಟೆಬಿಲೈಸ್ ಮಾಡಿ ಫಿಲ್ಟರ್ ಮಾಡುತ್ತೆ. ನಾವು ಹೇಗೆ ಮಿಲಿಯನ್ಸ್ ಆಫ್ ಸನ್ ರೇಸನ್ನು ಒಂದೇ ಜಾಗದಲ್ಲಿ ಲೆನ್ಸಿಂದ ನಾವು ಹೇಗೆ ಕಾನ್ಸಂಟ್ರೇಟ್ ಮಾಡಿ ಬೆಂಕಿ ಹಚ್ಚಿಸ್ತಾ ಇದ್ವಲ್ಲ, ಅದೇ ತರಹ ರ್ಯಾಸ್ ಏನು ಮಾಡುತ್ತೆ ಅಂದರೆ ನ್ಯೂರಾನ್ಸ್ನ ಕಾನ್ಸಂಟ್ರೇಟ್ ಮಾಡುತ್ತೆ. ಯಾವಾಗ ನೀವು ಯಾವುದಾದ್ರೂ ಥಾಟನ್ನು 17 ಸೆಕೆಂಡ್ಸ್ ಹೋಲ್ಡ್ ಮಾಡ್ತಿರೋ, ರ್ಯಾಸ್ ಅದನ್ನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ರ್ಯಾಸ್ ಹೇಳುತ್ತೆ, ಎಲ್ಲ ಕಡೆ ಓಡಬೇಡ್ರಪ್ಪ, ಇವತ್ತು ಕಮ್ಯಾಂಡ್ ಕೊಡ್ತಾ ಇದ್ದೀನಿ, ಒಂದೇ ಜಾಗದಲ್ಲಿ ನೀವೆಲ್ಲರೂ ಇರಬೇಕು, ಫೋಕಸ್ ಮಾಡಬೇಕು, ಇದ್ರ ಬಗ್ಗೆ ಮಾತ್ರ ನೀವು ಥಿಂಕ್ ಮಾಡಬೇಕು ಅಂತ. ಆಗ ಎಲ್ಲ ನ್ಯೂರಾನ್ಸು ಅದರ ಮೇಲೆ ಕಾನ್ಸಂಟ್ರೇಟ್ ಆದಾಗ ನಿಮ್ಮ ಮೈಂಡ್ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ವಿಚಾರದ ಬಗ್ಗೆನೇ ಆಕ್ಟಿವೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಪಡೆಯೋದಕ್ಕೆ ಏನು ಆ್ಯಕ್ಷನ್ಸ್ ತಗೋಬೇಕು, ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಹೇಗೆ ಒಂದು ಪ್ರಾಪರ್ ಆ್ಯಕ್ಷನ್ಸನ್ನು ತಗೊಳ್ತಾ ಹೋಗಬೇಕು, ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೋಬೇಕು, ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ನಿಮ್ಮ ಮೈಂಡು ಆಟೋಮೆಟಿಕಲಿ ನಿಮಗೆ ಐಡಿಯಾಸ್ ಕೊಡೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಕಣ್ಣು ಮುಂದೆ ಸಿಗ್ನಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ವಿಷಯದ ಬಗ್ಗೆ ವಸ್ತುಗಳು ನಿಮಗೆ ಕಾಣೋದಕ್ಕೆ ಶುರು ಆಗುತ್ತೆ. ಸಂದರ್ಭಗಳು, ಜನಗಳು, ಆಪರ್ಚುನಿಟೀಸು ಅದೇ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂಚೆನೇ ಇದೆಲ್ಲ ನಿಮ್ಮ ಮುಂದೆ ಇದ್ದರೂ ಕೂಡ ನೀವು ಫೋಕಸ್ ಮಾಡಿರಲಿಲ್ಲ. ಯಾಕೆಂದರೆ ನಿಮ್ಮ ಮೈಂಡು ಸ್ಕ್ಯಾಟರ್ ಆಗಿತ್ತು, ಡಿಸ್ಟ್ರ್ಯಾಕ್ಟ್ ಆಗಿತ್ತು.
ಒಂದು ಸಾರಿ ಕಾನ್ಸಂಟ್ರೇಟ್ ಆಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ರ್ಯಾಸ್ ಎಲ್ಲವನ್ನ ಫಿಲ್ಟರ್ ಮಾಡಿ ನಿಮಗೆ ಬೇಕಾಗಿದ್ದನ್ನು ಮಾತ್ರ ನಿಮ್ಮ ಕಣ್ಣು ಮುಂದೆ ಬರೋ ಥರ ಮಾಡುತ್ತೆ. ನಿಮ್ಮ ಮೈಂಡು ಅದರ ಕಡೆನೇ ಪ್ರೋಸೆಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಐಡಿಯಾಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಅದೇ ನಿಟ್ಟಿನಲ್ಲಿ ನೀವು ಫಿಗರ್ ಔಟ್ ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್, ನಿಮಗೆ ನಿಮ್ಮ ಒಂದು ಯಾವುದಾದ್ರೂ ಒಂದು ಡ್ರೀಮ್ ಕಾರ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ ಜಸ್ಟ್ 17 ಸೆಕೆಂಡ್ಸು ಕುತ್ಕೊಂಡು ಅದೇ ಕಾರ್ ಬಗ್ಗೆ ನೀವು ಯೋಚನೆ ಮಾಡಿ ನೋಡಿ. ಆಗ ರ್ಯಾಸ್ ಫಿಲ್ಟರ್ ಮಾಡಿ ಎಲ್ಲ ನ್ಯೂರಾನ್ಸ್ಗೆ ಕಮಾಂಡ್ ಕೊಡುತ್ತೆ. ನೋಡ್ರಪ್ಪ, ನಮ್ಮ ಹುಡುಗ ಅಥವಾ ನಮ್ಮ ಹುಡುಗಿ ತನ್ನ ಡ್ರೀಮ್ ಕಾರನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನೀವೆಲ್ಲ ಇದರ ಬಗ್ಗೆನೇ ಥಿಂಕ್ ಮಾಡಬೇಕು. ಏನಾಗುತ್ತೆ ಆವಾಗ? ನಾಳೆಯಿಂದ ನೀವು ರೋಡ್ಗೆ ಹೋದಾಗ ನಿಮ್ಮ ಕಣ್ಣು ಮುಂದೆ ನಿಮ್ಮ ಡ್ರೀಮ್ ಕಾರೇ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂಚೆನೂ ಓಡಾಡ್ತಾ ಇತ್ತು, ಬಟ್ ನೀವು ಅದರ ಕಡೆ ಗಮನ ಕೊಟ್ಟಿರಲಿಲ್ಲ. ಈಗ ಬರೀ ಅದೇ ಕಾರ್ಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ. ನಿಮ್ಮಲ್ಲಿ ತುಂಬ ಜನಕ್ಕೆ ಇದರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಹಾಗೇನಾದ್ರೂ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆಗ ಏನಾಗುತ್ತೆ ಅಂದರೆ ನಿಮ್ಮ ಮೈಂಡು ಪ್ರೋಸೆಸ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಹೇಗೆ ಕಾರ್ ತಗೊಳ್ಳೋದು, ಮನಿಯನ್ನು ಹೇಗೆ ಅಡ್ಜಸ್ಟ್ ಮಾಡೋದು, ಒಂದರ ಮೇಲೆ ಒಂದು ಡೋರ್ಸ್ಗಳು ನಿಮಗೆ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ದಿನಗಳ ನಂತರ ನಿಮ್ಮ ಮ್ಯಾನಿಫೆಸ್ಟೇಷನ್ನು ಟ್ರೂ ಆಗಿಬಿಡುತ್ತೆ. ನೀವು ಆ ಡ್ರೀಮ್ ಕಾರನ್ನು 3D ವರ್ಲ್ಡಲ್ಲಿ ನೋಡ್ತೀರಾ, ತಗೊಳ್ಳೋದಕ್ಕೆ ಶುರು ಮಾಡ್ತೀರಾ. ಇದು ಸೈಂಟಿಫಿಕ್ ಬೇಸಿಸ್ಸು. ಹಾಗೆ ಇನ್ನೊಂದು ಸೈಂಟಿಫಿಕ್ ಬೇಸಿಸ್ ಏನು ಅಂದರೆ, ನಿಮಗೆಲ್ಲ ಗೊತ್ತು, ನಾವು ರೇಡಿಯೋನ ಟ್ಯೂನ್ ಮಾಡ್ತೀವಿ. ನಮ್ಗೆ ಯಾವ ಚಾನಲ್ ಬೇಕೋ ಅದನ್ನು, ಯಾವ ಹಾಡು ಬೇಕೋ ಅದನ್ನು ಕೇಳಬೇಕು ಅಂತ. ಅದರಲ್ಲೂ ಹಳೇ ಕಾಲದ ರೇಡಿಯೋ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದರಲ್ಲೊಂದು ಬಟನ್ ಇರ್ತಾ ಇತ್ತು. ಅದನ್ನು ಸ್ವಲ್ಪ ಚಿಕ್ಕದಾಗಿ ಆ ಕಡೆ ಈ ಕಡೆ ತಿರುಗಿಸ್ಬೇಕಾಗಿತ್ತು. ಸಿಗ್ನಲ್ ನಿಧಾನಕ್ಕೆ ಬರ್ತಾ ಇತ್ತು. ಕೊನೆಗೆ ಅದು FM ಬರೋದಕ್ಕೆ ಶುರು ಆಗೋದು. ಕೆಲವು ಸಾರಿ ಒಂಥರ ಕೊರ ಅಂತ ಶಬ್ದ ಬರೋದಕ್ಕೆ ಶುರು ಆಗೋದು. ಆಗ ಇನ್ನೂ ಸ್ವಲ್ಪ ನೀಟಾಗಿ ತಿರುಗಿಸಿದ್ರೆ ಫ್ರೀಕ್ವೆನ್ಸಿ ಅಡ್ಜಸ್ಟ್ ಮಾಡಿದಾಗ ಹಾಡು ಬರೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಈಗಿನ ಜನ್ರೇಷನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲದಲೇ ಇರ್ಬೋದು. ನಿಮಗೆ ಯಾರಿಗಾದ್ರೂ ಆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಿಮಗೆ ಗೊತ್ತಾ ರೇಡಿಯೋ ಟ್ಯೂನ್ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ತಿತ್ತು ಅಂತ? ಜಸ್ಟ್ 17 ಸೆಕೆಂಡ್ಸು. 17 ಸೆಕೆಂಡ್ಸ್ ನೀವು ಯಾವುದಾದ್ರೂ ಥಾಟನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ, ರೇಡಿಯೋನ ಟ್ಯೂನ್ ಮಾಡಿ ನೀವು ಹೇಗೆ ಒಂದು FM ಅನ್ನು ಕೇಳ್ತೀರಾ, ಹಾಡು ಕೇಳ್ತೀರಾ, ಅದೇ ಥರ ನಿಮ್ಮ ಡ್ರೀಮನ್ನು ನೀವು ಯೂನಿವರ್ಸ್ಗೆ ಶೇರ್ ಮಾಡ್ತೀರಾ. 17 ಸೆಕೆಂಡ್ಸ್ಗಿಂತ ಮೊದಲು ನಿಮ್ಮ ಒಂದು ಸಿಗ್ನಲ್ ಏನಾಗಿತ್ತು, ವೀಕ್ ಆಗಿತ್ತು. ಅದು ಸರಿಯಾಗಿ ಯೂನಿವರ್ಸ್ಗೆ ಕ್ಯಾಚ್ ಆಗ್ತಿರಲಿಲ್ಲ. ಯಾವಾಗ ನೀವು 17 ಸೆಕೆಂಡ್ಸ್ ಅದನ್ನು ಫೋಕಸ್ ಮಾಡ್ತೀರಾ, ಆಗ ಬ್ರಹ್ಮಾಂಡಕ್ಕೆ ಸ್ಟ್ರಾಂಗ್ ಸಿಗ್ನಲನ್ನು ಕಳಿಸ್ತೀರಾ. ನೀವು ಅಲೈನ್ಡ್ ಆಗಿಬಿಡ್ತೀರಾ. ನಿಮಗೆ ಬೇಕಾಗಿರೋದನ್ನು ಕೊಡೋದಕ್ಕೆ ಯೂನಿವರ್ಸ್ ಕೂಡ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಮೈಂಡ್ಗೆ ಹೇಳ್ತೀರಾ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ, ಯೂನಿವರ್ಸ್ಗೆ ಹೇಳ್ತೀರಾ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ನೀನು ನನಗೆ ಏನು ಕೊಡಬೇಕು ಅಂತ. ಹಾಗೇನಾಗುತ್ತೆ, ಬೇರೆದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಮೈಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಕ್ಕೆ, ಫೋಕಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಪ್ರೋಸೆಸ್ಸನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ನಮಗೆ ಬೇಕಾಗಿರೋದನ್ನೆಲ್ಲ ಅಟ್ರಾಕ್ಟ್ ಮಾಡೋದು ಅಂತ ನೋಡೋದಾದರೆ, ಮೊದಲನೇ ಸ್ಟೆಪ್ ಏನು ಅಂದರೆ, ಇದರಲ್ಲಿ ನೀವು ಒಂದು ಥಾಟ್ ಅಥವಾ ನಿಮ್ಮ ಗೋಲ್ ಅಥವಾ ನಿಮ್ಮ ಡ್ರೀಮ್ ಏನಿದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಗೋಲ್ಸನ್ನು ಇಟ್ಕೋಬೇಡಿ. ಒಂದು ಸಿಂಗಲ್ ಗೋಲ್ ಇರಲಿ, ತುಂಬ ಇಂಪಾರ್ಟೆಂಟ್ ಆಗಿರೋದು. ಎರಡನೇ ಸ್ಟೆಪ್ಪಲ್ಲಿ ನಿಮಗೆ ದಿನದಲ್ಲಿ ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಶಾಂತವಾಗಿ ನೀವು ಕುತ್ಕೋಬೇಕು. ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರ್ಬೋದು, ಒಂದು ಒಳ್ಳೆ ಜಾಗವನ್ನು ಆರಿಸ್ಕೊಂಡು ಡೀಪ್ ಬ್ರೀದಿಂಗನ್ನು ಮಾಡಿ ರಿಲ್ಯಾಕ್ಸ್ ಮಾಡ್ಕೋಬೇಕು. ಮೂರನೇ ಸ್ಟೆಪ್ಪಲ್ಲಿ ನೀವು 17 ಸೆಕೆಂಡ್ಸು ಫೋನಲ್ಲಿ ಟೈಮಿಂಗನ್ನು ನೀವು ಸೆಟ್ ಮಾಡ್ಕೊಳ್ಳಿ. ನಾಲ್ಕನೇ ಸ್ಟೆಪ್ಪಲ್ಲಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಈಗಾಗಲೇ ಆಗಿ ಹೋಗಿದೆ ಅನ್ನೋ ಹಾಗೆ ನೀವು ಎಂಡ್ ರಿಸಲ್ಟನ್ನು ವಿಜುವಲೈಸ್ ಮಾಡಬೇಕು. ನಿಮ್ಮ ಒಂದು ಡ್ರೀಮ್ ಯಾವುದಾದ್ರೂ ಆಗಿರ್ಬೋದು, ಅದು ಡ್ರೀಮ್ ಜಾಬ್ ಆಗಿರ್ಬೋದು, ಡ್ರೀಮ್ ಕಾರ್ ಆಗಿರ್ಬೋದು, ಡ್ರೀಮ್ ಹೌಸ್ ಆಗಿರ್ಬೋದು, ನಿಮ್ಮ ಒಂದು ಮನಿ ಅಟ್ರಾಕ್ಷನ್ ಇರ್ಬೋದು, ಹೆಲ್ತ್ ಅಟ್ರಾಕ್ಷನ್ ಇರ್ಬೋದು, ಲವ್ ರಿಲೇಷನ್ಶಿಪ್ ಇರ್ಬೋದು, ಯಾವುದೇ ಆಗಿದ್ರು ನಿಮ್ಮ ಡ್ರೀಮ್ ಏನೇ ಇದ್ರೂ ಅದರ ಬಗ್ಗೆ ನೀವು ಥಿಂಕ್ ಮಾಡ್ತಾ ವಿಜುವಲೈಸ್ ಮಾಡಿ ಫೋಕಸ್ ಮಾಡಬೇಕು. 17 ಸೆಕೆಂಡ್ಸ್ ನೀವು ಫೀಲ್ ಮಾಡಬೇಕು. ನಿಮ್ಮ ಮ್ಯಾನಿಫೆಸ್ಟೇಷನು, ನಿಮ್ಮ ಡ್ರೀಮ್ ಏನಿದೆ ಅದೀಗಾಗಲೇ ಟ್ರೂ ಆಗಿದೆ. ನಿಮಗೆ ಬೇಕಾಗಿರೋದು ರಿಯಾಲಿಟಿನಲ್ಲಿ ನಿಮ್ಮ ಕೈಗೆ ಸಿಕ್ಕಿದೆ. ಆ ಎಮೋಷನ್ಸನ್ನು ಇಟ್ಕೊಂಡು, ಆ ಫೀಲಿಂಗನ್ನು ಇಟ್ಕೊಂಡು ನೀವು ವಿಜುವಲೈಸ್ ಮಾಡಬೇಕು. ಆ್ಯಂಡ್ 5ನೇ ಸ್ಟೆಪ್ಪಲ್ಲಿ 17 ಸೆಕೆಂಡ್ಸ್ ಪೂರ್ತಿ ಆದಮೇಲೆ ಗ್ರ್ಯಾಟಿಟ್ಯೂಡನ್ನು ನೀವು ಯೂನಿವರ್ಸ್ಗೆ ಅಥವಾ ಭಗವಂತನಿಗೆ ಹೇಳಬೇಕು. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಬೇಕಾಗಿರೋದನ್ನೆಲ್ಲ ನನಗೆ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಭಗವಂತ, ನನಗೆ ಬೇಕಾಗಿರೋದನ್ನೆಲ್ಲ ನನಗೆ ಕೊಟ್ಟಿರೋದಕ್ಕೆ. ನೀವು ಬ್ರಹ್ಮಾಂಡಕ್ಕೆ ಹೇಳಿ, ನಾನು ರೆಡಿ ಇದ್ದೀನಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ನಾನು ಮ್ಯಾನಿಫೆಸ್ಟ್ ಮಾಡಿರೋದು ನನಗೆ ಬೇಕೇ ಬೇಕು ಅಂತ ನೀವು ಕಮ್ಯಾಂಡನ್ನು ಕೊಡಬೇಕು. ಈ 5 ಸ್ಟೆಪ್ಸನ್ನು ನೀವು ಯಾವಾಗ ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದ ಕೂಡಲೇ ಅಥವಾ ರಾತ್ರಿ ಮಲಗೋದಕ್ಕೆ ಮುಂಚೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಥವಾ ನಿಮಗೆ ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ, ಯಾವಾಗ ನೀವು ದಿನದಲ್ಲಿ ಪಾಸಿಟಿವ್ ಆಗಿರ್ತೀರಾ, ಶಾಂತವಾಗಿರ್ತೀರಾ, ಆ ಸಮಯದಲ್ಲಿ, ದಿನದಲ್ಲಿ ಯಾವ ಸಮಯದಲ್ಲಿ ಬೇಕಿದ್ರೂ ನೀವು ಇದನ್ನು ಮಾಡ್ಬೋದು. ಬಟ್ ಗಮನದಲ್ಲಿಟ್ಕೋಬೇಕು, ತುಂಬ ಗಲಾಟೆ ಇರುವಾಗ, ಟ್ರಾವೆಲ್ ಮಾಡ್ತಾ ಇರುವಾಗ ಮ್ಯಾನಿಫೆಸ್ಟೇಷನನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ನಿಮ್ಮನ್ನು ತುಂಬ ಡಿಸ್ಟ್ರಾಕ್ಟ್ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ, ಫೋಕಸ್ ಮಾಡೋದಕ್ಕೆ ಆಗಲ್ಲ.
ಇದನ್ನ ನೀವು ಮಿನಿಮಮ್ 7 ದಿನ ಮಾಡಬೇಕು. ಕನ್ಸಿಸ್ಟೆಂಟ್ ಆಗಿ ಮಾಡಿ. ನಂತರ ನೀವು ನೋಡ್ತೀರಾ ಚೇಂಜಸ್ ಆಗೋದಕ್ಕೆ ನಿಮಗೆ ಶುರು ಆಗುತ್ತೆ. ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡೋದಕ್ಕೆ ಶುರು ಮಾಡುತ್ತೆ. ನಿಮಗೆ ಬೇಕಾಗಿರೋದು ಖಂಡಿತ 3D ವರ್ಲ್ಡಲ್ಲಿ, ರಿಯಾಲಿಟಿಯಲ್ಲಿ ಸಿಕ್ಕೇ ಸಿಗುತ್ತೆ. ಇದೇ ಕೋರ್ ಆಫ್ ಮ್ಯಾನಿಫೆಸ್ಟೇಷನ್. ಹಾಗಾಗಿ 17 ಸೆಕೆಂಡ್ಸ್ ಮ್ಯಾನಿಫೆಸ್ಟೇಷನ್ ರೂಲನ್ನು ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿದ್ದನ್ನೆಲ್ಲ ಪಡಿತೀರಾ ಅಂತ ನಂಬ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.